Good morning to all. Welcome to SULABHA Academic English channel. English is easy. I am Nagvani, Assistant Professor of English, Department of Collegiate and Technical Education. In today's class, I am going to explain Pepe by Maxim Gorky, prescribed by the University of Mysore to the first year B.A, B.Sc, second semester CBCS course 2020-21. ಪೆಪೆ ಪೆಪ್ ಅಂತಾರೆ, ಇದನ್ನು ಪ್ರೊನೌನ್ಸ್ ಮಾಡ್ತಾರೆ, ಪೆಪೆ ಅಂತಾರೆ. ಸೊ ನಮ್ಮ ಇಂಡಿಯನ್ ಕನ್ನಡ ಇನ್ಫ್ಲೂಯೆನ್ಸ್ಡ್ ಪ್ರೊನೌನ್ಸಿಯೇಷನಲ್ಲಿ ಪೆಪೆ ಅಂತೀನಿ ನಾನು. ಪೆಪ್ ಅಂತಾರೆ, ಪಪ್ ಅಂತಾರೆ, ಇಟ್ ಡಿಪೆಂಡ್ಸ್. ಓಕೆ. Pepe Maxim Gorky. Who is Maxim Gorky? Maxim Gorky is the pseudonym of Alexei Maximovich Pashkov. Pseudonym ಅಂದರೆ ಕಾವ್ಯನಾಮ ಅಂತ ಕರಿತೀವಿ ಕನ್ನಡದಲ್ಲಿ. ಅಲೆಕ್ಸಿ ಮ್ಯಾಕ್ಸಿಮೋವಿಚ್ ಪೆಶ್ಕೋವ್. ಅಲೆಕ್ಸಿ ಮ್ಯಾಕ್ಸಿಮೋವಿಚ್ ಪೆಶ್ಕೋವ್ ಅವರ pseudonym Maxim Gorky. He is a famous novelist of Soviet Russian literature. ಸೋವಿಯತ್ ರಷ್ಯಾದ ಸಾಹಿತ್ಯದ ಬಹಳ ಪ್ರಮುಖವಾದಂಥ ಕಾದಂಬರಿಕಾರ. He is famous for his short stories. In this short story, Pepe, is taken from his collection of story, Tales of Italy. It's about Pepe, who is gifted with the keen sensibilities and unconventional perceptions of life. ಈ ಒಂದು ಕತೆ, ಈ ಪೆಪೆ ಅನ್ನೋ ಹುಡುಗ, he is a born intelligent fellow with the gift of keen sensibilities. ಬಹಳ ತೀಕ್ಷ್ಣವಾದಂಥ ಸೂಕ್ಷ್ಮಮತಿತ್ವವನ್ನು ಹೊಂದಿದ್ದಂತಹ ಅನ್ಕನ್ವೆನ್ಷನಲ್ ಪರ್ಸೆಪ್ಷನ್ ಅಂದರೆ ಅಸಾಂಪ್ರದಾಯಿಕವಾದಂಥ ಗ್ರಹಿಕೆಯನ್ನು, ಅಸಾಧಾರಣವಾದ ಗ್ರಹಿಕೆಯನ್ನು ಹೊಂದಿದ್ದಂತಹ ಹುಡುಗ ಆಫ್ ಲೈಫ್. ಹೀ ಈಸ್ ಎ ಪೋರ್ ಬಡವ, ಇನ್ನೋಸೆಂಟ್, ಮುಗ್ಧ, ಬಟ್ ಹ್ಯಾಸ್ ಆನ್ amazing capacity to turn unfavorable situations into favorable ones. He was a poor fellow, innocent, but an amazing capacity, ಅತ್ಯದ್ಭುತವಾದ ಸಾಮರ್ಥ್ಯ ಇತ್ತು. ಏನಕ್ಕೆ? ಟು ಟರ್ನ್ ಎನಿ ಅನ್ಫೇವರೇಬಲ್ ಸಿಚುಯೇಷನ್ ಇಂಟು ಫೇವರೇಬಲ್ ಒನ್. ಎಂಥದೇ ಕ್ಲಿಷ್ಟಕರವಾದ ಸಂಕಷ್ಟಮಯವಾದ ಸನ್ನಿವೇಶವನ್ನು ತನ್ನ ಅನುಕೂಲಕ್ಕೆ ಬದಲಾಯಿಸಿಕೊಳ್ಳುವಂತಹ ಒಂದು ಚಾತುರ್ಯ ಇತ್ತು ಹುಡುಗನಿಗೆ. The story is remarkable for its light and humorous narrative style. This story is significant and remarkable, well known for its light and humorous narrative style. ತುಂಬ ಹಗುರವಾಗಿ, ಹ್ಯೂಮರಸ್, ಹಾಸ್ಯಮಯವಾಗಿ ಕಥೆಯನ್ನು ಹೇಳ್ತಾ ಹೋಗ್ತಾರೆ ಲೇಖಕರು. ಪೆಪೆ ಈಸ್ ಎ 10 years old boy, 10 ವರ್ಷದ ಹುಡುಗ. He is as weak, thin, quick as a lizard. He is a weak fellow. ತುಂಬ ದುರ್ಬಲ, ನಿಶಕ್ತ, ತೆಳ್ಳಗಿದ್ದಾನೆ, ಆ್ಯಂಡ್ ಕ್ವಿಕ್, ಪಚ್ಚುರುಕು. ಎಷ್ಟೋ ಲೈಕ್ ಎ ಲಿಝರ್ಡ್ ಅಂದರೆ ಹಲ್ಲಿ, ನೀವು ಪಲ್ಲಿ ಅಂತೀರಲ್ಲ ಅದು. ಹಿ ಈಸ್ ವೇರಿಂಗ್ ರ್ಯಾಕ್ಸ್. ವಾಟ್ ಈಸ್ ಹಿ ವೇರಿಂಗ್? ರ್ಯಾಕ್ಸ್, ಚಿಂದಿ ಬಟ್ಟೆ. ಹಿ ಲುಕ್ಸ್ ಲೈಕ್ ಎ ಡ್ರೈಡ್ ಅಪ್ ಬ್ಲೇಡ್ ಆಫ್ ಗ್ರಾಸ್. ನೋಡೋಕ್ಕೆ ಹೇಗೆ ಕಾಣ್ತಾನೆ? ಒಣಗೋಗಿರೋ ಹುಲ್ಲಿನಂತೆ ಕಾಣಿಸ್ತಾನೆ. ಫ್ರಮ್ ದ ಸನ್ರೈಸ್ ಟು ದ ಸನ್ಸೆಟ್, ಹೌ ಡಸ್ ಹಿ ಸ್ಪೆಂಡ್ ಹಿಸ್ ಟೈಮ್? ಅವನು ಹೇಗೆ ತನ್ನ ಕಾಲವನ್ನು ಕಳೀತಾನೆ? ಫ್ರಮ್ ಸನ್ರೈಸ್ ಟು ಸನ್ಸೆಟ್. ಸನ್ರೈಸ್ ಅಂದರೆ ಸೂರ್ಯೋದಯ, ಸನ್ಸೆಟ್ ಅಂದರೆ ಸೂರ್ಯಾಸ್ತ. ಹಿ ಲೀವ್ಸ್ ಫ್ರಮ್ ಸ್ಟೋನ್ ಟು ಸ್ಟೋನ್ ಆನ್ ದ ಐಲ್ಯಾಂಡ್. ಆ ದ್ವೀಪದಲ್ಲಿ, ಸಮುದ್ರದ ತೀರದಲ್ಲಿ ಹೋಗ್ಬಿಟ್ಟು, ಹಿ ಲೀವ್ಸ್ ಫ್ರಮ್ ಸ್ಟೋನ್ ಟು ಸ್ಟೋನ್, ಬಂಡೆಯಿಂದ ಬಂಡೆಗೆ ಜಿಗಿತಾನೆ. ಆ್ಯಂಡ್ ಸಿಂಗ್ಸ್, ಹಾಡು ಹೇಳ್ತಾನೆ. I quote and unquote, Italy the beautiful, Italy my own. He is interested in everything. ಅವನಿಗೆ ಎಂಥದ್ರಲ್ಲಿ ಆಸಕ್ತಿ ಇಲ್ಲ ಅನ್ನೋಗಿಲ್ಲ. He is interested in everything. In flowers, in lizards, birds, ಹೂವುಗಳು, ಹಲ್ಲಿಗಳು, ಹಕ್ಕಿಗಳು, olive tree leaves, wines, fish, the fat German, the Englishman, the American, ದ ಫ್ರೆಂಚ್ ಮ್ಯಾನ್. ಎಲ್ಲಲ್ಲಿದ್ದಾರೆ ಅವರಲ್ಲಿ, ಎಲ್ಲರಲ್ಲೂ ಆಸಕ್ತಿ ಇದೆ ಅವನಿಗೆ. ಹಿ ಡಸ್ ನಾಟ್ ಲೈಕ್ ಜರ್ಮನ್ಸ್, ಅವನಿಗೆ ಜರ್ಮನ್ಸ್ ಇಷ್ಟ ಇಲ್ಲ.
ಹಿ ಕಮೆಂಟ್ಸ್ ಆನ್ ದ ಫೇಸ್ ಆಫ್ ಜರ್ಮನ್ ಅವ್ರ ಮುಖ ನೋಡಿದಾಗ ಅವ್ರ ಮುಖದ ಮೇಲೆ ಕಮೆಂಟ್ ಮಾಡ್ತಾನೆ, ವಾಟ್ ಎ ಫೇಸ್, ಐ ಕೋಟ್ ಅಂಡ್ ಅನ್ಕೋಟ್, ವೈ ಹಿ ಹಸ್ ಗಾಟ್ ಎ ಫೇಸ್ ಆ್ಯಸ್ ಬಿಗ್ ಆಸ್ ಮೈ ಬೆಲ್ಲಿ. ನನ್ನ ಹೊಟ್ಟೆ ಎಷ್ಟು ದೊಡ್ಡದ ಮುಖ ಯಾಕಿದೆ ಅವನಿಗೆ ಅಂತ ಅವ್ರ ಮುಖ ನೋಡಿದಾಗ ಕಮೆಂಟ್ ಮಾಡ್ತಾನೆ. ಹಿ shares the ideas and sentiments of the streets. He is interested in sharing the ideas and sentiments of the street means common people. ಬೀದಿ ಬದಿಯಲ್ಲಿ ಕೂತಿರ್ತಕ್ಕಂಥ ಜನಗಳ, ಬೀದಿ ಬದಿಯ ವ್ಯಾಪಾರಿಗಳ, ಸಾಮಾನ್ಯ ಜನರ ಭಾವನೆಗಳು, ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಳ್ಳೋದ್ರಲ್ಲಿ ಅವ್ನು ತುಂಬ ಇಂಟ್ರೆಸ್ಟ್. ದ ಸ್ಕ್ವೇರ್ಸ್ ಅಂದರೆ ನಾವು ಸರ್ಕಲ್ ಅಂತೀವಲ್ಲ ಆ ಥರ ಚೌಕದಲ್ಲಿ. ಆ್ಯಂಡ್ ದ ಡಾರ್ಕ್ ಲಿಟಲ್ ಸಲೂನ್ಸ್, ಆ ಕತ್ತಲಾವಸಿರುವ ಚಿಕ್ಕ ಚಿಕ್ಕ ಸಲೂನ್ಗಳಲ್ಲಿ, ವೇರ್ ಟೌನ್ಸ್ ಫಾಕ್ ಡ್ರಿಂಕ್ ವೈನ್, ಆ ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಹೋಗಿ ಪೀಪಲ್ ಗೋ ಆ್ಯಂಡ್ ಡ್ರಿಂಕ್ ವೈನ್, ಕತ್ತಲು ತುಂಬಿರ್ತಕ್ಕಂಥ ಸಣ್ಣ ಸಣ್ಣ ಗೂಡಂಗಡಿಗಳಲ್ಲಿ ಅಲ್ಲಿ ಜನ ಮಾತಾಡೋದಲ್ಲಿ, ವಾಟ್ ಡು ದೆ ಡ್ರಿಂಕ್ ವೈನ್, ಪ್ಲೇ ಕಾರ್ಡ್ಸ್ ಆ್ಯಂಡ್ ರೀಡ್ ಪೇಪರ್ಸ್, ಡಿಸ್ಕಸ್ ಪಾಲಿಟಿಕ್ಸ್, ಈ ಥರ ವೇರ್ ಕಾಮನೆಸ್ಟ್ ಪೀಪಲ್ ಗೋ and sit and chat, he wants to go there and listen to their talk. He has everything. ಅದ್ಭುತವಾದ ಮೆಮೊರಿ ಪವರ್ ಇದೆ ಅವನಿಗೆ. ಹಿ has everything, ಎಲ್ಲವನ್ನೂ ಕೇಳಿಸ್ಕೊತಾನೆ. ಆ್ಯಂಡ್ ಫರ್ಗೆಟ್ಸ್ ನಥಿಂಗ್, ಏನನ್ನೂ ಮರೆಯಲ್ಲ. ಹಿಸ್ ಪ್ಲೇಮೇಟ್ಸ್ ಫಾಲೋ ಹಿಮ್ ವಿತ್ ಲಾಫ್ಟರ್. ಫ್ರೆಂಡ್ಸ್ ಇಲ್ವಾ? ಎಸ್, ಹಿ ಹ್ಯಾಸ್ ಫ್ರೆಂಡ್ಸ್. ಆಲ್ವೇಸ್ ಹಿ ಈಸ್ ಫುಲ್ ಆಫ್ ಲಾಫ್ಟರ್ ಆ್ಯಂಡ್ ಹಿಸ್ ಪ್ಲೇಮೇಟ್ಸ್ ಫಾಲೋ ಹಿಮ್ ವಿತ್ ಲಾಫ್ಟರ್. ಅವನ ಜೊತೆ ಆಟ ಆಡೋ ಹುಡುಗರು ಕೂಡ ನಗುವಿನೊಂದಿಗೆ ಅವನೊಂದಿಗೆ ಹಿಂಬಾಲಿಸ್ತಿರ್ತಾರೆ, ಯಾವಾಗಲೂ ನಗ್ತಾ ಇರ್ತಾರೆ ಅವರು. ದೆರ್ ಆರ್ ಮೆನಿ ಎಂಟರ್ಟೈನಿಂಗ್ ಸ್ಟೋರೀಸ್ ಅಬೌಟ್ ಪೆಪೆ. ಸೊ ಹೀಗಾಗಿ ಪೆಪ್ಪೆ ಮೇಲೆ ಅನೇಕ ಮೆನಿ ಎಂಟರ್ಟೈನಿಂಗ್ ಸ್ಟೋರೀಸ್, ಮನರಂಜನೀಯವಾದಂಥ ಕಥೆಗಳಿದ್ದಾವೆ ಈ ಹುಡುಗನ ಮೇಲೆ. ಮೊದಲನೇ ಸ್ಟೋರಿ ನೋಡೋಣ. ದ ಸ್ಟೋರಿ ಆಫ್ ಆ್ಯಪಲ್ಸ್. ಆ್ಯಪಲ್ನ ಕತೆ ಈ ಹುಡುಗನ ಮೇಲೆ ಇರೋದು. ಒನ್ ಸಚ್ ಸ್ಟೋರಿ ಈಸ್ ಅಬೌಟ್ ದ ಆ್ಯಪಲ್ಸ್. One day, some signora told him to deliver a basket of apples to her friend. Some signora, ಯಾರೊಬ್ಬರು ಮಹಿಳೆ ಹೇಳಿದ್ರು, ನಮ್ಮ ಫ್ರೆಂಡ್ ಮನೆಗೆ ಅವ್ರ ತೋಟದಿಂದ ಯು ಕ್ಯಾರಿ ಎ ಬ್ಯಾಸ್ಕೆಟ್ ಆಫ್ ಆ್ಯಪಲ್ಸ್ ಟು ಮೈ ಫ್ರೆಂಡ್ಸ್ ಹೌಸ್ ಅಂತ ಹೇಳಿದರು. ಆ್ಯಂಡ್ ಪ್ರಾಮಿಸ್ ಟು ಗಿವ್ ಹಿಮ್ ಎ ಸೋಲ್ಡೋ ಫಾರ್ ದ್ಯಾಟ್. ಇಫ್ ಯು ಡೂ ದ್ಯಾಟ್, ನಿನಗೆ ವಾಪಸ್ ಬಂದಾಗ ಐ ವಿಲ್ ಗಿವ್ ಯು ಎ ಸೋಲ್ಡೋ ಅಂತ ಹೇಳಿದರು. ಪೆಪೆ ಅಗ್ರೀಡ್ ಆ್ಯಂಡ್ ಸೆಟ್ ಆಫ್ ವಿತ್ ದ ಬ್ಯಾಸ್ಕೆಟ್. ಒಪ್ಕೊಂಡು ಹೊರಟ. ಬಟ್ ಹಿ ಡಿಡ್ ನಾಟ್ ರಿಟರ್ನ್ ಟು ಗೆಟ್ ದ ಸೋಲ್ಡೋ ಟಿಲ್ ದ ಈವ್ನಿಂಗ್. ಸಂಜೆ ಆದ್ರೂ ಸೋಲ್ಡೋ ತೊಗೊಳಕ್ಕೆ ಬರಲೇ ಇಲ್ಲ. ದ ವುಮನ್ ಆಸ್ಕ್ಡ್ ಹಿಮ್ ವೈ ಹಿ ವಾಸ್ ನಾಟ್ ಇನ್ ಎ ಹರಿ ಟು ಕಲೆಕ್ಟ್ ದ ಸೋಲ್ಡೋ. ಮಕ್ಕಳಿಗೆ ದುಡ್ಡಿದ ಮೇಲೆ ಆಸೆ ಇರುತ್ತಲ್ವಾ, ಸೋಲ್ಡೋ ಕಲೆಕ್ಟ್ ಮಾಡ್ಕೊಳ್ಳೋಕೆ ಬರಲಿಲ್ಲ ಈ ಹುಡುಗ ಅಂತ. ಶಿ ವೇಟೆಡ್ ಟಿಲ್ ದ ಈವ್ನಿಂಗ್. ಪೆಪೆ ಟೋಲ್ಡ್ ಹರ್ ದ್ಯಾಟ್ ದರ್ ವರ್ ಮೋರ್ ದ್ಯಾನ್ 10 ಆ್ಯಂಡ್ ದ ಫಸ್ಟ್ ಬಾಯ್ ವಾಸ್ ಮೈಕೆಲ್ ಗಿಯೋವಾನಿ. When he went to her in the evening, she asked him, why you didn't come immediately to collect the soldo ಅಂತ ಕೇಳ್ತಾಳೆ. ಆದರೆ ಅವನು ಏನೋ ನಾನ್ಸೆನ್ಸ್ ಉತ್ತರ ಕೊಡ್ತಾನೆ ನೋಡಿ. ಮೇಡಮ್ ಸಿಗ್ನೋರಾ, ದೆರ್ ವರ್ ಮೆನಿ, ಮೋರ್ ದೆನ್ 10 ಮೇಡಮ್. ದ ಫಸ್ಟ್ ಬಾಯ್ ವಾಸ್ ಮೈಕೆಲ್ ಗಿಯೋವಾನಿ. ಬಟ್ ದ ವುಮನ್ ಟೋಲ್ಡ್ ದಟ್ ದೆರ್ ವರ್ ಮೋರ್ ದೆನ್ 10. ದೆರ್ ವರ್ ಓನ್ಲಿ 10 ಅಂತಾನೆ, ಮೋರ್ ದೆನ್ 10 ಅಲ್ಲ, ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. There were only 10, madam. The first boy was Michael Giver. The woman told that there were more than 10 and it was full. It was a full basket. Yes, there are more than 10. Full basket ittalappa. Pepe explained to her that it was not the apples but the boys. Madam, I am not mentioning the apples but the boys. Hudugru alli iddantavru. He carried the apples till the square. Then he narrated the story. ಅವಳು ಕತೆ ಹೇಳ್ತಾನೆ. ಐ ಟುಕ್ ಯುವರ್ ಬ್ಯಾಸ್ಕೆಟ್ ಆಫ್ ಆ್ಯಪಲ್ ಟಿಲ್ ದ ಸ್ಕ್ವೇರ್ ಮೇಡಮ್. ಆ ವೃತ್ತದವರೆಗೆ ತಗೊಂಡೋದೆ ಮೇಡಮ್. ಬಟ್ ದೇರ್ ಎ ಗ್ರೂಪ್ ಆಫ್ ಬಾಯ್ಸ್ ಟೀಸ್ಡ್ ಹಿಮ್. ಅಲ್ಲಿ ಸರ್ಕಲ್ ಹತ್ರ ಹೋದಾಗ ಎ ಗ್ರೂಪ್ ಆಫ್ ಬಾಯ್ಸ್ ಅಲ್ಲಿ ಕೂತಿರ್ತಾರಲ್ಲ ಚೌಕದಲ್ಲಿ, ಅವರು ನೀವು ಅಂತಿರಲ್ಲ ಕನ್ನಡದಲ್ಲಿ ಅಡ್ಡೆ ಅಡ್ಡೆ ಅಂತ, ಆ ಥರ ಅಲ್ಲೊಂದು ಹುಡುಗರು ಕೂತಿದ್ದ ಜಾಗ ಮಾಡಿಕೊಂಡು ಅಲ್ಲಿ ಹೋದಾಗ ಈ ಹುಡುಗ ಬ್ಯಾಸ್ಕೆಟ್ ತೊಗೊಂಡು ಎ ಗ್ರೂಪ್ ಆಫ್ ಬಾಯ್ಸ್ ಟೀಸ್ಡ್ ಹಿಮ್. ಅವನಿಗೆ ಅಣಕಿಸಿದ್ರು, ಟೀಸ್ ಮಾಡಿದ್ರು. ಅಟ್ ಫಸ್ಟ್ ಹಿ ಡಿಡ್ ನಾಟ್ ಪೇ ಅಟೆನ್ಷನ್ ಟು ಇಟ್. ಅದಕ್ಕೆ ಅಷ್ಟು ಗಮನ ಕೊಡಲಿಲ್ಲ ಅವನು ಅಟ್ ಫಸ್ಟ್. ಮೊದಲು ಹಿ ವಾಸ್ ರೆಡಿ ಟು ಬಿ ಕಾಲ್ಡ್ ಬೈ ದೆಮ್ ಎ ಡಾಂಕಿ. ಏನಾರ ಕರ್ಕೊಳ್ಳಿ ಬಿಡು, ಡಾಂಕಿ ಅಂತೀರ ಅಂದ್ಕೊಳ್ಳಿ ಅಂದ್ಕೊಂಡು ಮುಂದಕ್ಕೆ ಹೋದೆ ಮೇಡಮ್, ಕತ್ತೇನೆ ಅಂದ್ಕೊಳ್ಳಿ. ಆ್ಯಂಡ್ ಯು ವುಡ್ ಎಂಡ್ಯೂರ್ ಇಟ್ ಆಲ್ ಔಟ್ ಆಫ್ ರೆಸ್ಪೆಕ್ಟ್ ಫಾರ್ ದ ಸಿಗ್ನೋರಾ. ಓಕೆ, ಐ ಆಮ್ ಆನ್ ಡ್ಯೂಟಿ. ಐ ಆಮ್ ಕ್ಯಾರಿಯಿಂಗ್ ದ ಬಾಸ್ಕೆಟ್ ಆಫ್ ಆ್ಯಪಲ್ ಟು ಗಿವನ್ ಬೈ ಸಿಗ್ನೋರಾ ಟು ಹರ್ ಫ್ರೆಂಡ್ಸ್ ಹೌಸ್. ಇಫ್ ಐ ಗೆಟ್ ಇನ್ ಟು quarrel, ದಟ್ ಡ್ಯೂಟಿ ವಿಲ್ ಬಿ ಕಟ್ ಶಾರ್ಟ್. ಸೊ ಅದರಿಂದ ನಾನು ಏನು ಮಾಡಿದೆ ಗೊತ್ತಾ ಮೇಡಮ್, ಔಟ್ ಆಫ್ ಯುವರ್ ರೆಸ್ಪೆಕ್ಟ್ ಫಾರ್ ಯು, ಲೆಟ್ ದೆಮ್ ಕಾಲ್ ಮೀ ಡಾಂಕಿ.
ಲೆಟ್ ದೆಮ್ ಕಾಲ್ ಮೀ ಎನಿಥಿಂಗ್, ಐ ವಿಲ್ ಎಂಡ್ಯೂರ್ ಫಾರ್ ಯುವರ್ ಸೇಕ್ ಅಂತ, ನಿಮಗೋಸ್ಕರ ಅದೆಲ್ಲ ಸಹಿಸ್ಕೋತೀನಿ ಅಂತ ಸುಮ್ಮನೆ ಹೋಗ್ತಿದ್ದೆ ಮೇಡಮ್. ಬಟ್ ವೆನ್ ದೆ ಬಿಗ್ಯಾನ್ ಟು ಮೇಕ್ ಫನ್ ಆಫ್ ಹಿಸ್ ಮದರ್, ನಮ್ಮ ಅಮ್ಮನ ಬಗ್ಗೆ ಅಣ್ಕಿಸ್ಕೊಂಡ್ರೆ ಸುಮ್ಮನೆ ಇರ್ತೀನಾ? ಯಾರು ಸುಮ್ಮನಿರ್ತಾರೆ ತಂದೆ ತಾಯಿ ಬಗ್ಗೆ ಮಾತಾಡಿದ್ರೆ? ಬಿಗ್ಯಾನ್ ಟು ಮೇಕ್ ಫನ್ ಆಫ್ ಹಿಸ್ ಮದರ್, ನಮ್ಮ ಅಮ್ಮನ ಬಗ್ಗೆ ಮಾತಾಡ್ದ ಮೇಡಮ್. ಹಿ ಲಾಸ್ಟ್ ಕಂಟ್ರೋಲ್ ಓವರ್ ಹಿಮ್. ಕಂಟ್ರೋಲ್ ತಪ್ಪಾಯ್ತು ಮೇಡಮ್. ಆ್ಯಂಡ್ ಪೆಲ್ಟೆಡ್ ದೆಮ್ ವಿತ್ ದ ಆ್ಯಪಲ್ಸ್. ಏನೂ ಸಿಗಲಿಲ್ಲ ಮೇಡಮ್, ಬ್ಯಾಕ್ ಇಟ್ಟಿರುತ್ತಲ್ಲ ಆ್ಯಪಲ್ ತಗೊಂಡು ಒಂದೊಂದೇ ಪೆಲ್ಟೆಡ್ ದೆಮ್ ಮೇಡಮ್. ಅವ್ರ ಕಡೆ ಒಗದೆ ಮೇಡಮ್, ಎಸ್ದೆ ಮೇಡಮ್. ಆ್ಯಂಡ್ ಇಫ್ ಶಿ ಹ್ಯಾಡ್ ಸೀನ್ ಇಟ್ ಶಿ ವುಡ್ ಹ್ಯಾವ್ ಎಂಜಾಯ್ಡ್ ಇಟ್. ಆಪಲ್ ಎಸೆಯೋದನ್ನು ನೀವೇನಾರು ನೋಡಿದರೆ ಯಾವ ಸ್ಟೈಲಲ್ಲಿ ನಾನು ನಿಮ್ಮ ಆಪಲ್ನ ಅವ್ರ ಮೇಲೆ ಎಸ್ದೆ ಅಂತ, ನಿಜವಾಗ್ಲೂ ಮೇಡಮ್ ಯು ವುಡ್ ಹ್ಯಾವ್ ಎಂಜಾಯ್ಡ್ ಇಟ್. Pepe said that the missed apples were smashed against the wall. Some apples had fallen on them, madam. Tight hit, madam. ಚೆನ್ನಾಗಿ ಸ್ಟ್ರೈಟ್ ಹೊಡೆದೆ ಮೇಡಮ್. ಕೆಲವು had ಸ್ಮ್ಯಾಶ್ಡ್ ಅಗೇನ್ಸ್ಟ್ ದ ವಾಲ್, ಗೋಡೆಗೆ ಬಿದ್ದು ಜಜ್ಜೋದು ಮೇಡಮ್. ಬಟ್ ದ ರೆಸ್ಟ್, ಇನ್ನು ಉಳ್ದವು ಏನು ಮಾಡ್ತೀವಿ ಗೊತ್ತಾ ಮೇಡಮ್? ಆಫ್ಟರ್ ದ ಏಟ್ ಆಫ್ಟರ್ he had beaten his enemies and made peace with them. ಇನ್ನು ಆಪಲ್ ಉಳ್ಕೊಳ್ಳೋ ಮೇಡಮ್, ಉಳ್ದಿದ್ದೇನು ಮಾಡ್ತೀವಿ ಗೊತ್ತಾ? ಜಗಳ ಎಲ್ಲ ಆಯಿತು, ಚೆನ್ನಾಗಿ ಆಪಲಲ್ಲಿ ಚರ್ಚೆ ಹಾಕಿದ್ನಾ, ದೇ ಕೇಮ್ ಟು ಕಾಂಪ್ರಮೈಸ್. ಅವರು ನಂತರಕ್ಕೆ ಬಂದರು. ಆ್ಯಂಡ್ ದೇ ಮೇಡ್ ಅಪ್ ದ ಕ್ವಾರಲ್ ಆ್ಯಂಡ್ ದೇ ಮೇಡ್ ಪೀಸ್ ವಿತ್ ಹಿಮ್. ನನ್ನೊಂದಿಗೆ ಶಾಂತಿ ಒಪ್ಪಂದ ಮಾಡಿಕೊಂಡ್ರು ಮೇಡಮ್. ಶಾಂತಿ ಒಪ್ಪಂದ ಮಾಡ್ಕೊಂಡಾಗ ಕೊಡಬೇಕಲ್ಲ, ಕಾಫಿ ಟೀ ಕೊಡ್ತೀವಿ ನಾವು, ಅಥವಾ ಇನ್ನೇನೋ ತಿಂಡಿ ಕೊಡ್ತೀವಲ್ವ, ಆ ಥರ ನಾನು ಏನು ಮಾಡಿಕೊಟ್ಟೆ ಗೊತ್ತಾ ಮೇಡಮ್? ಉಳಿದಿತ್ತಲ್ಲ ರಿಮೈನಿಂಗ್ ಆಪಲ್ಸ್ ಇನ್ ದ ಬ್ಯಾಸ್ಕೆಟ್, I gave them. All of us sat together after making peace with them and ate them, madam. ತಿನ್ನಾಕ್ಬಿಟ್ವಿ ಮೇಡಮ್. ದ ವುಮೆನ್ ಕ್ರೈಡ್ ದಟ್ ದೇ ಸ್ಟೋಲ್ ಅವರ್ ಆಪಲ್ಸ್. ಫ್ರೆಂಡ್ ಮನೆಗೆ ಕೊಡೋ ಅಂತ ಕೊಟ್ಟರೆ ಆಪಲ್ಸ್ನ ತಿಂದಾಕಿದ್ದೀರಾ, ಯು ಸ್ಟೋಲ್ ಮೈ ಆಪಲ್ಸ್, ನನ್ನ ಆಪಲ್ಸ್ ಎಲ್ಲ ಕದ್ದುಬಿಟ್ಟಿದ್ದೀರಾ. ಆ್ಯಂಡ್ ಅಬ್ಯೂಸ್ ಪೆಪ್ಪೆ ವಿತ್ ಬ್ಯಾಡ್ ವರ್ಡ್ಸ್, ವಿತ್ ಅಗ್ಲಿ ವರ್ಡ್ಸ್, ಕೆಟ್ಟ ಮಾತಲ್ಲಿ ಬೈತಾಳೆ. ಬಟ್ ಹೀ ಲಿಸನ್ ಅಟೆಂಟಿವ್ಲಿ ಆ್ಯಂಡ್ ಹಂಬ್ಲಿ ಆ್ಯಂಡ್ ಅಡ್ಮೈರ್ಡ್. ಅಟೆಂಟಿವ್ಲಿ ಗಮನ ಇಟ್ಟು, ಹಂಬ್ಲಿ ವಿನೀತನಾಗಿ ಇವಳು ಬೈದನ್ನೆಲ್ಲ ಬೈಸ್ಕೊತಾನೆ ಸುಮ್ಮನೆ ಕೂತ್ಕೊಂಡು. ಆಮೇಲೆ ಈ ಅಡ್ಮೈರ್ಡ್, ಅವಳು ಬೈತಾರೆ, ಅವಳು ಎಂಜಾಯ್ ಮಾಡ್ತಿದ್ದಾನೆ, ಮೆಚ್ಚುಗೆ ಸೂಚಿಸ್ತಾ ಇದ್ದಾನೆ. ಓಹೋ ದಟ್ಸ್ ಎ ಬ್ಯೂಟಿ, ಎಷ್ಟು ಚೆನ್ನಾಗಿದೆ, ಸುಂದರವಾಗಿದೆ ನಿಮ್ಮ ಭಾಷೆ, ವಾಟ್ ಎ ಲ್ಯಾಂಗ್ವೇಜ್, ಎಂಥ ಭಾಷೆ ಮೇಡಮ್, ಹೌ ಎಂಜಾಯಬಲ್ ಇಟ್ ಈಸ್, ಹೌ ಬ್ಯೂಟಿಫುಲ್ ಯುವರ್ ಲ್ಯಾಂಗ್ವೇಜ್ ಈಸ್ ಅಂತ ಈಸ್ ಎಂಜಾಯಿಂಗ್ ಇಟ್. ವೆನ್ ಶಿ ಸ್ಟಾಪ್ಡ್, ಅವಳು ನಿಲ್ಸಿದ ಮೇಲೆ ಹಿ ಎಕ್ಸ್ಪ್ಲೈನ್ ಟು ಹರ್ ದಟ್ ಇಫ್ ಶಿ ಹ್ಯಾಡ್ ಸೀನ್ ಹೌ ಬ್ಯೂಟಿಫುಲಿ ಈ ಸ್ಮ್ಯಾಶ್ಡ್ ದ ಹೆಡ್ಸ್ ಆಫ್ ದೋಸ್ ಫಿಟ್ ಫಾರ್ ನಥಿಂಗ್ ಬಾಯ್ಸ್. ಎಲ್ಲ ಬೈದು ಸುಸ್ತಾಗಿ ಸೈಲೆಂಟ್ ಆಗಿಬಿಟ್ಲು. ಮೇಡಮ್ ಯು ಹ್ಯಾಡ್ ಟು ವಾಚ್ ಹೌ ಬ್ಯೂಟಿಫುಲಿ ಹಿ ಸ್ಮ್ಯಾಶ್ಡ್ ದ ಹೆಡ್ಸ್ ಆಫ್ ದೋಸ್ ಫಿಟ್ ಫಾರ್ ನಥಿಂಗ್. ಆ ಫಿಟ್ ಫಾರ್ ನಥಿಂಗ್, ಕೆಲ್ಸಕ್ಕೆ ಬರ್ದಿಲ್ಲ ಹುಡುಗರಿದ್ದಾರಲ್ಲ, ಅಡ್ಡೆಲ್ಲಿ ಕುತ್ಕೊಂಡು ಆ ಸರ್ಕಲಲ್ಲಿ ಕುತ್ಕೊಂಡು ಹೋಗೋರ್ವರ್ಗೆಲ್ಲ ಮಾತಾಡ್ಕೊಂಡು ಕುತ್ಕೋತಾರಲ್ಲ, ಆ ಹುಡುಗರ ತಲೆಗೆ ಹೆಂಗೆ ನಾನು ಹೊಡೆದೆ ಅಂತಂದರೆ, ಸ್ಮ್ಯಾಶ್ಡ್ ದ ಹೆಡ್ಸ್ ಆಫ್ ದೋಸ್, ಅವ್ರ ತಲೆಗೆ ಆಪಲ್ ತೊಗೊಂಡು ಹೆಂಗೆ ಚಚ್ಚಿದೆ ಅಂದರೆ ನೀವು ನೋಡಬೇಕಾಗಿತ್ತು ಮೇಡಮ್. ಹೌ ಬ್ಯೂಟಿಫುಲ್ ಇಟ್ ವಾಸ್. ಶುಡ್ ಹ್ಯಾವ್ ಗಿವನ್ ಹಿಮ್ 2 soldies of 1. ನೀವು 1 soldi ಕೊಡ್ತೀನಿ ಅಂದಿದ್ರಿ, ವುಡ್ ಹ್ಯಾವ್ ಗಿವನ್ ಮೀ 2 soldi, 2 soldi ಕೊಡ್ತಿದ್ರಿ ಮೇಡಮ್. ಬಟ್ ಶಿ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಮಾಡೆಸ್ಟ್ ಪ್ರೈಡ್ ಆಫ್ ಪೆಪೆಯ ಆ ಮಾಡೆಸ್ಟ್, ಅಸೂಕ್ಷ್ಮವಾದ ಪ್ರೈಡ್, ಹೆಮ್ಮೆ, ಅವನು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಇದ್ದಂಥ ಹೆಮ್ಮೆಯನ್ನು ಅವಳು ಶಿ ಫೇಲ್ ಟು ಅಂಡರ್ಸ್ಟ್ಯಾಂಡ್, ಬಟ್ ಮಿಯರ್ಲಿ ಶುಕರ್ ಫಿಸ್ಟ್ ಅಟ್ ಹಿಮ್. ಶಿ ಮಿಯರ್ಲಿ ಶುಕರ್ ಫಿಸ್ಟ್, ಒಡ್ಬಿಡ್ತೀನಿ ಚಚ್ಬಿಡ್ತೀನಿ ಅಂತ ಈ ಥರ ಶಿ ಶುಕರ್ ಫಿಸ್ಟ್ ಅಟ್ ಹಿಮ್. ಹೊಡಿಯೋಕ್ಕೆ ಓಡೋಗ್ತಾಳೆ, ಅದನ್ನು ತಪ್ಪಿಸ್ಕೊಂಡು ಓಡೋಗ್ತಾನೆ. ದಿಸ್ ಇಸ್ ದ ಫಸ್ಟ್ ಸ್ಟೋರಿ ಆಫ್ ಪೆಪೆ. ನೆಕ್ಸ್ಟ್ ಸೆಕೆಂಡ್ ಸ್ಟೋರಿ ಆಫ್ ಟ್ರೌಸರ್ಸ್, ಎರಡನೇ ಕತೆ. ದ ಸೆಕೆಂಡ್ ಸ್ಟೋರಿ ಅಂದರೆ ಹೌ ಪೆಪೆ ಕುಡ್ ಟರ್ನ್ ಅನ್ ಆಡ್ ಸರ್ಕಮ್ಸ್ಟಾನ್ಸ್ ಇಂಟು ಹಿಸ್ ಫೇವರ್ ಅಂತ. ಎಂಥದೇ ಕ್ಲಿಷ್ಟಕರ, ಅಲ್ಲೇ ಆಪಲ್ ತಗೊಂಡು ಹೊಡೆದ, ಆಮೇಲೆ ಅಷ್ಟಕ್ಕೆ ದ್ವೇಷ ಮುಂದಸದ್ನ ಇಲ್ಲ, ಎಲ್ಲ ಕುತ್ಕೊಂಡು ತಿಂದರು ಆಪಲ್, ಶಾಂತಿ ಒಪ್ಪಂದ ಮಾಡ್ಕೊಂಡ, ಇಲ್ಲಿ ಬಂದ ಇವಳಿಗೆ ಕನ್ವಿನ್ಸ್ ಮಾಡ್ತಾ ಇದ್ದಾನೆ ಈ ಥರ. ದ ಸೆಕೆಂಡ್ ಸ್ಟೋರಿ ಈಸ್ ಅಬೌಟ್ ಎ ಪೇರ್ ಆಫ್ ಟ್ರೌಸರ್. ಒಂದು ಜೊತೆ ಟ್ರೌಸರ್ನ ಕತೆ. ಟ್ರೌಸರ್ ಅಂತಂದರೆ ನಮ್ಮ ಏನು ಹೇಳ್ತೀವಲ್ಲ ಪ್ಯಾಂಟು ಅಂತ ಕನ್ನಡದಲ್ಲಿ, ಅದು ಕನ್ನಡದಲ್ಲಿ ಪ್ಯಾಂಟು ಆಗ್ಬಿಟ್ಟಿದೆಯಲ್ಲ, ಇಂಗ್ಲೀಷ್ನ ಟ್ರೌಸರು, ಅದು ಟ್ರೌಸರ್ ಅಂದರೆ ಕನ್ನಡದ ಪ್ಯಾಂಟು. ಇಂಗ್ಲೀಷ್ನಲ್ಲಿ ಶರ್ಟ್ ಪ್ಲಸ್
ಟ್ರೌಸರ್ ಈಸ್ ಈಕ್ವಲ್ ಟು ಸೂಟ್. ನೀವು ಅಂಗಡಿಗೆ ಹೋಗಿ ಹುಡುಗರು ನಾನು ಹೊಸ ಡ್ರೆಸ್ ತೊಗೊಳಕ್ಕೆ ಹೋಗ್ತಿದ್ದೀನಿ ಅನ್ಬಾರ್ದು. ಡ್ರೆಸ್ ಈಸ್ ಮೆಂಟ್ ಫಾರ್ ಗರ್ಲ್ಸ್. ಡ್ರೆಸ್ ಈಸ್ ಫಾರ್ ಗರ್ಲ್ಸ್. ಕ್ಲಾತ್ ಈಸ್ ಫಾರ್ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇಬ್ಬರು ಬಳಸ್ಬೋದು ಕ್ಲಾತ್ ಅಂತ. ಆ್ಯಂಡ್ ಶರ್ಟ್, ನೀವು ಶರ್ಟ್ ಅನ್ಬೇಕು, ಶರ್ಟ್ನೇ ತೊಗೊಳ್ತಿದ್ರೆ ಇಫ್ ಯು ಆರ್ ಗೋಯಿಂಗ್ ಓನ್ಲಿ ಟು ಬೈ ಟ್ರೌಸರ್ ಅಂತ ಅನ್ಬೇಕು. ಎರಡೂ ಸೇರಿ ತೊಗೊಳ್ತಾರೆ ಸೂಟ್ ಅನ್ಬೇಕು. ಆದರೆ ಕನ್ನಡದಲ್ಲಿ ನಾವು ಅದನ್ನು ಪ್ಯಾಂಟು ಮಾಡಿಬಿಟ್ಟಿದ್ದೀವಿ, ತೊಂದರೆ ಇಲ್ಲ. ದ ಸೆಕೆಂಡ್ ಸ್ಟೋರಿ ಈಸ್ ಅಬೌಟ್ ಎ ಪೇರ್ ಆಫ್ ಟ್ರೌಸರ್ ಸ್ಟೋಲನ್ ಫ್ರಮ್ ಅನ್ ಅಮೇರಿಕನ್ ಫ್ಯಾಮಿಲಿ. ಈ ಕತೆ ಒಂದು ಜೊತೆ ಟ್ರೌಸರ್ ಅವನು ಅಮೇರಿಕನ್ ಫ್ಯಾಮಿಲಿಯಿಂದ ಕತ್ಕೊಂಬಂದಿದ್ದ ಕತೆ. ಪೆಪೆ ಸಿಸ್ಟರ್ ವಾಸ್ ಮಚ್ ಓಲ್ಡರ್ ದ್ಯಾನ್ ಹಿಮ್. ಪೆಪೆಯಾಗೆ ಒಬ್ಬ ಅಕ್ಕ ಅನ್ನೋ ಸಿಸ್ಟರ್, ಸಹೋದರಿ, ಅಕ್ಕ. ಓಲ್ಡರ್ ಅಂದರೆ ದೊಡ್ಡವಳು, ಅಕ್ಕ ಇದ್ಲು. ಆ್ಯಂಡ್ ದ್ಯಾನ್ ಹಿಮ್ ಆ್ಯಂಡ್ ಶಿ ವೆಂಟ್ ಟು ವರ್ಕ್ ಆಸ್ ಎ ಹೌಸ್ ಮೇಡ್ ಇನ್ ಎ ವಿಲಾ. ಅಲ್ಲಿ ಒಂದು ಬಂಗಲೆಯಲ್ಲಿ ಶಿ ವೆಂಟ್ ಟು ವರ್ಕ್ ಆಸ್ ಎ ಹೌಸ್ ಮೇಡ್, ಒಂದು ಮನೆ ಕೆಲಸದ ಹುಡುಗಿಯಾಗಿ ಕೆಲಸ ಮಾಡೋಕ್ಕೆ ಹೋಗ್ತಿದ್ದಾಳೆ. ಓನ್ಡ್ ಬೈ ಎ ರಿಚ್ ಅಮೇರಿಕನ್. ಆ ಮನೆಯ ಓನರ್, ಬಂಗಲೆಯ ಓನರ್ ಯಾರು? ಎ ರಿಚ್ ಅಮೇರಿಕನ್, ಶ್ರೀಮಂತ ಅಮೇರಿಕನ್. ಆಫ್ಟರ್ ಜಾಯ್ನಿಂಗ್ ಟು ವರ್ಕ್ ದೇರ್ ಶಿ ಬಿಕೇಮ್ ವೆರಿ ನೀಟ್. ಅಲ್ಲಿ ಕೆಲಸಕ್ಕೆ ಸೇರಿದ ಮೇಲೆ ಶಿ ಬಿಕೇಮ್ ವೆರಿ ನೀಟ್, ಟೈಡಿ. ತುಂಬ ನೀಟಾಗಿಬಿಟ್ಲು ಅವಳು, ಟೈಡಿ, ತುಂಬ ಅಚ್ಚುಕಟ್ಟುತನ ಕಲ್ತುಬಿಟ್ಲು, ಸ್ವಚ್ಛತೆಯನ್ನು ಕಲ್ತ್ಕೊಂಡ್ಳು. ಹರ್ ಚೀಕ್ಸ್ ಬಿಕೇಮ್ ರೋಸಿ. ಕೆನ್ನೆಗಳು ರೋಸಿ, ಗುಲಾಬಿ ಬಣ್ಣಕ್ಕೆ ತಿರುಗಿದವು. ಆ್ಯಂಡ್ ಶಿ ಬಿಗ್ಯಾನ್ ಟು ಬ್ಲೂಮ್. ಒಂದು ರೀತಿಯ ಅರಳಲಿಕ್ಕೆ ಶುರು ಮಾಡಿದ್ಲು, ದಪ್ಪ ಆಗ್ಲಿಕ್ಕೆ ಶುರು ಮಾಡಿದ್ಲು. ಆ್ಯಂಡ್ ರೈಪನ್ ಲೈಕ್ ಎ ಪೇರ್ ಇನ್ ಆಗಸ್ಟ್. ಆ ಪೇರ್ ಫ್ರೂಟ್ ಥರ, ಆಗಸ್ಟಲ್ಲಿ ಬರುವ ಪೇರ್ ಫ್ರೂಟ್ ಥರ ಅವಳು ಮುದ್ದಾಗಿ ಕಾಣೋಕ್ಕೆ ಶುರು ಮಾಡಿದ್ಲು. ಪೆಪೆ ಆಸ್ದರ್ ಇಫ್ ಶಿ ಏಟ್ ಡೈಲಿ. ಪೆಪೆ ಕೇಳ್ತಾನೆ ಅವಳನ್ನ, ಡು ಯು ಈಟ್ ಡೈಲಿ? ನೀನು ದಿನ ಊಟ ಮಾಡ್ತೀಯಾ? ಶಿ ಸೆಡ್ ದಟ್ ಶಿ ಏಟ್ ಡೈಲಿ ಟ್ವೈಸ್ ಆರ್ ಥ್ರೈಸ್. ಹೌದು, ಡೈಲಿ ಊಟ ಮಾಡ್ತೀನಿ, ಒಂದು ಸರಿ ಅಲ್ಲ, ಟ್ವೈಸ್ ಆರ್ ಥ್ರೈಸ್. ಪೆಪೆ ವಾರ್ನ್ಸ್ ಹರ್ ದಟ್ ಹರ್ ಟೀತ್ ವುಡ್ ಬಿ ವರ್ನ್ ಔಟ್ ಇಫ್ ಶಿ ಏಟ್ ಡೈಲಿ. ಹುಷಾರು, ಡೈಲಿ ತಿಂದರೆ, ಅದು ಡೈಲಿ ಟ್ವೈಸ್ ಆರ್ ಥ್ರೈಸ್ ತಿಂದರೆ ವಾಟ್ ವುಡ್ ಹ್ಯಾಪನ್? ಯುವರ್ ಟೀತ್ ವುಡ್ ಬಿ ವರ್ನ್ ಔಟ್. ಹಲ್ಲು ಸೋದೋಗ್ತವೆ, ದಿನ ತಿನ್ನಬೇಡ ಅಂತ ಹೇಳ್ತಾನೆ. ಯಾಕೆ ಅವನಿಗೆ ದಿನ ಊಟ ಇಲ್ಲ, ಯಾವಾಗಲೂ ವಾರಕ್ಕೆ ಒಂದೇನೋ 2 ದಿನ ಊಟ ಸಿಗುತ್ತೆ, ಅದಕ್ಕೆ ತಿನ್ನಿದ್ದಾನೆ ಅವನು. ಒನ್ ಡೇ ಪೆಪೆ ಆಸ್ಕ್ಡ್ ಹಿಸ್ ಸಿಸ್ಟರ್ ಇಫ್ ಹರ್ ಮಾಸ್ಟರ್ ವಾಸ್ ಹರ್ ವೆರಿ ವೆಲ್ದಿ. ನಿಮ್ಮ ಮಾಸ್ಟ್ರು ತುಂಬ ವೆಲ್ದಿನಾ, ಶ್ರೀಮಂತರ? ಶಿ ಸೆಡ್ ದ್ಯಾಟ್ ಹಿ ವಾಸ್ ರಿಚರ್ ದ್ಯಾನ್ ದ ಕಿಂಗ್. ಯಸ್, ಹಿ ವಾಸ್ ರಿಚರ್ ದ್ಯಾನ್ ದ ಕಿಂಗ್. ರಾಜರಿಗಿಂತ ಶ್ರೀಮಂತರು. ಹಿ ಆಸ್ಕ್ಡ್ ಹರ್ ಹೌ ಮೆನಿ ಪೇರ್ಸ್ ಆಫ್ ಟ್ರೌಸರ್ಸ್ ಹಿ ಹ್ಯಾಡ್ ಗಾಟ್. ಎಷ್ಟು ಪೇರ್ಸ್ ಆಫ್ ಟ್ರೌಸರ್ಸ್ ಇದೆ ಅವ್ರ ಹತ್ರ, ಎಷ್ಟು ಪ್ಯಾಂಟ್ಗಳಿದೆ ಅವ್ರ ಹತ್ರ? ಶಿ ಸೆಡ್ ದ್ಯಾಟ್ ಹಿ ಹ್ಯಾಡ್ ಮೋರ್ ದ್ಯಾನ್ 10. 10ಕ್ಕೂ ಜಾಸ್ತಿ ಇದೆ. ದೆನ್ ಪೆಪೆ ಟೋಲ್ಡ್ ಟು ಬ್ರಿಂಗ್ ಹಿಮ್ ಎ ಪೇರ್. ನಂಗೊಂದು ತಗೊಂಬ ಅಂದ. ಬಿಕಾಸ್ ಹಿಸ್ ಟ್ರೌಸರ್ ವಾಸ್ ಇಂಡೀಡ್ ಆರ್ ನಾಟ್. ನನ್ನ ಟ್ರೌಸರ್ ಎಲ್ಲ ಹರಿದೋಗ್ಬಿಟ್ಟಿದೆ, ಸವಕಲಾಗ್ಬಿಟ್ಟಿದೆ, ಹಳೇದಾಗಿದೆ, ನಂಗೊಂದು ತಗೊಂಬ ಅಂದ. ಹಿಸ್ ಸಿಸ್ಟರ್ ವಾಸ್ ಅನ್ವಿಲ್ಲಿಂಗ್. ನೋ, ಶಿ ವಾಸ್ ಅನ್ವಿಲ್ಲಿಂಗ್, ಅವಳಿಗಿಷ್ಟ ಇಲ್ಲ. ಬಿಕಾಸ್ ಶಿ ಥಾಟ್ ದಟ್ ಇಟ್ ವುಡ್ ಬಿ ಎನ್ ಆ್ಯಕ್ಟ್ ಆಫ್ ಸ್ಟೀಲಿಂಗ್. ಕೆಲಸ ಮಾಡೋ ಮನೆಯಲ್ಲಿ ಹಾಗೆ ಅವ್ರ ಬಟ್ಟೆನ ಹೊತ್ಕೊಂಬಂದ್ಬಿಡೋಕ್ಕಾಗತ್ತೆ, ನನ್ನ ತಮ್ಮಂಗಿಲ್ಲ ಅಂತ ಅಂದ್ಬಿಟ್ಟು. ಇಟ್ ವಿಲ್ ಬಿ ಎನ್ ಆ್ಯಕ್ಟ್ ಆಫ್ ಸ್ಟೀಲಿಂಗ್, ಅದು ಕದ್ದಂಗೆ ಹಂಗೆ ತರಬಾರ್ದು ಅಂತ ಅಂದ್ಲು. ಬಟ್ ಪೆಪೆ ಕನ್ವಿನ್ಸ್ಡ್ ಹರ್ ದಟ್ ವೆನ್ ದೆ ಟುಕ್ ಎ ಲಿಟಲ್ ಫ್ರಮ್ ಸಮ್ಮನ್ ಹೂ ಹ್ಯಾಡ್ ಎ ಲಾಟ್. ಅಷ್ಟೊಂದು ಇರೋರ ಹತ್ರ, ತುಂಬ ಇರೋ ಹತ್ರ ಒಂದೇ ಒಂಚೂರು ನಾವು ಎತ್ಕೊಂಬಂದರೆ ದಟ್ ವಾಸ್ ನಾಟ್ ಸ್ಟೀಲಿಂಗ್, ಅದನ್ನು ಕಳ್ತನ ಅನ್ನಲ್ಲ, ಬಟ್ ಜಸ್ಟ್ ಶೇರಿಂಗ್ ಅಂತಾರೆ. ಅದನ್ನು ಕಳ್ತನ ಅನ್ನಲ್ಲ, ಶೇರಿಂಗ್, ಹಂಚು ತಿನ್ನೋದು ಅಂತಾರೆ. ದೆನ್ ಶಿ ಗೇವ್ ಹಿಮ್ ಎ ಟ್ರೌಸರ್ ಆಫ್ ದ ಅಮೇರಿಕನ್. ಆಮೇಲೆ ಏನು ಮಾಡಿದ್ಲು? ಶಿ ಗೇವ್ ಹಿಮ್ ಎ ಟ್ರೌಸರ್ ಆಫ್ ದ ಅಮೇರಿಕನ್. ಅವ್ರ ಮನೆಗೆ ಹೋಗ್ತಿದ್ದಾನೆ, ಅಲ್ಲಿ ಕೇಳ್ತಾನೆ, ಆಗ ಕೊಡ್ತಾಳೆ. ಇಟ್ ವಾಸ್ ಟೂ ಲಾರ್ಜ್ ಫಾರ್ ಪೆಪೆ. ಅವ್ರು ದೊಡ್ಡವರಲ್ವಾ, ಇವ್ನು ಚಿಕ್ಕವನು. ಇಟ್ ವಾಸ್ ಟೂ ಲಾರ್ಜ್, ತುಂಬ ಅಗಲ ಆಯ್ತು ಇವನಿಗೆ. ಇಟ್ ಟುಕ್ ಎ ನೈಫ್ ಆ್ಯಂಡ್ ಕ್ವಿಕ್ಲಿ ಕನ್ವರ್ಟೆಡ್ ಇಟ್ ಇಂಟು ಎ ವೆರಿ ಕನ್ವೀನಿಯೆಂಟ್ ಕಾಸ್ಟ್ಯೂಮ್ ಫಾರ್ ಹಿಮ್. ಒಂದು ನೈಫ್ ತೊಗೊಂಡು ಕಟ್ ಮಾಡಿ ಅವನ ಅಳತೆಗೆಲ್ಲ ನೀಟಾಗಿ ಒಂದು ಕನ್ವೀನಿಯೆಂಟ್ ಕಾಸ್ಟ್ಯೂಮ್ ಅವನಿಗೆ ರೆಡಿ ಮಾಡಿಕೊಂಡ. ಬೈ ದ ಟೈಮ್ ದ ವೈಫ್ ಆಫ್ ದ ಅಮೇರಿಕನ್ ಕೇಮ್,
ಅಷ್ಟೊತ್ತಿಗೆ ಅಮೇರಿಕನ್ ಅವರ ಹೆಂಡತಿ ಬಂದುಬಿಟ್ರು ಆ್ಯಂಡ್ ಬಿಗ್ಯಾನ್ ಟು ಸ್ಕೋಲ್ಡ್ ದೆಮ್ ವಿತ್ ವೆರಿ ಅಗ್ಲಿ ವರ್ಡ್ಸ್ ಇನ್ ಮೆನಿ ಲ್ಯಾಂಗ್ವೇಜಸ್. ಅನೇಕ ಭಾಷೆಗಳಲ್ಲಿ ಶಿ ಬಿಗ್ಯಾನ್ ಟು ಸ್ಕೋಲ್ಡ್ ದೆಮ್ ವಿತ್ ಅಗ್ಲಿ ವರ್ಡ್ಸ್, ಕೆಟ್ಟ ಪದಗಳಲ್ಲಿ ಬರಿತಾ ಇದ್ದಾಳೆ. ಹರ್ ಹಸ್ಬೆಂಡ್ ಆಲ್ಸೋ ಅಪಿಯರ್ಡ್. ಅದನ್ನು ಕೇಳಿಸ್ಕೊಂಡು ಹರ್ ಹಸ್ಬೆಂಡ್ ಆಲ್ಸೋ ಅಪಿಯರ್ಡ್. ಹಿ ಆಲ್ಸೋ ಕೇಮ್ ದೇರ್ ಅಂಡ್ ಆಸ್ಕ್ಡ್ ವಾಟ್ ವಾಸ್ ಗೋಯಿಂಗ್ ಆನ್, ಏನು ನಡೀತಿದೆ ಇಲ್ಲಿ. ಪೆಪೆ ಸೆಡ್ ದಟ್ ಹಿ ವಾಸ್ ಗ್ರೇಟ್ಲಿ ಅಸ್ಟಾನಿಶ್ಡ್ ಬೈ ದ ಕಮೋಷನ್ ರೇಸ್ಡ್ ಬೈ ಹಿಸ್ ವೈಫ್. ಪೆಪೆ ಹೇಳ್ತಾನೆ, ಸ್ವಾಮಿ ನೋಡಿ, ಐ ಆಮ್ ಸೋ ಅಸ್ಟಾನಿಶ್ಡ್, ಗ್ರೇಟ್ಲಿ ಅಸ್ಟಾನಿಶ್ಡ್ ಬೈ ದ ಕಮೋಷನ್ ಯುವರ್ ವೈಫ್ ಹ್ಯಾಸ್ ರೇಸ್ಡ್. ನಿಮ್ಮ ಶ್ರೀಮತಿಯವರು ಎಷ್ಟು ದೊಡ್ಡ ಗಲಾಟೆ ಮಾಡ್ತಿದ್ದಾರೆ, ನಂಗೆ ನಿಜಕ್ಕೂ ಆಶ್ಚರ್ಯ ಆಗೋಯ್ತು. ಆ್ಯಂಡ್ ಹಿ ವಾಸ್ ಅಫೆಂಡೆಡ್ ಫಾರ್ ಹಿಸ್ ಸೇಕ್. ನಾನು ನಿಮ್ಮಿಂದಾಗಿ ನಾನು ಅಫೆಂಡೆಡ್ ಸಹಿಸ್ಕೊಂಡಿದ್ದೀನಿ ಸ್ವಾಮಿ. ಶಿ ಥಾಟ್ ದಟ್ ದೇ ಹ್ಯಾಡ್ ಸ್ಪಾಯ್ಲ್ಡ್ ದ ಟ್ರೌಸರ್. ಓಕೆ, ಹೇಳ್ತಾಳೆ ನೋಡಿ, ದೇ ಹ್ಯಾವ್ ಸ್ಪಾಯ್ಲ್ಡ್ ದ ಟ್ರೌಸರ್ ಅಂತ, ಬಟ್ ದೇ ವರ್ ಜಸ್ಟ್ ರೈಟ್ ಫಾರ್ ಹಿಮ್. ಶಿ ಥಾಟ್, ಅವನು ಹೇಳ್ತಾನೆ, ಶಿ ಥಾಟ್ ದಟ್ ದೇ ಹ್ಯಾಡ್ ಸ್ಪಾಯ್ಲ್ಡ್ ದ ಟ್ರೌಸರ್. ನಿಮ್ಮ ಶ್ರೀಮತಿಯರು ಅಂದ್ಕೊಂಡಿದ್ದಾರೆ ವಿ ಹ್ಯಾವ್ ಸ್ಪಾಯ್ಲ್ಡ್ ಯುವರ್ ಟ್ರೌಸರ್ ಅಂತ. ಬಟ್ ನೋ ಸರ್, ಐ ಹ್ಯಾವ್ ನಾಟ್ ಸ್ಪಾಯ್ಲ್ಡ್ ಯುವರ್ ಟ್ರೌಸರ್. ಯು ಸಿ, ಇಟ್ಸ್ ರೈಟ್ ಫಾರ್ ಮೀ. ನಂಗೆ ಕರೆಕ್ಟಾಗಿದೆ. ಎಲ್ಲಿ ಹಾಳಾಯ್ತದು? ಹಾಕ್ಕೊಳಕ್ಕಾಗಲ್ಲ ಅಷ್ಟೇ, ನನಗೆ ಹಾಕ್ಕೊಳಕ್ಕಾಗುತ್ತೆ ತಾನೇ. ಎಲ್ಲಿ ಹಾಳಾಯಿತು? ಶಿ ಹ್ಯಾಸ್ ಥಾಟ್ ದಟ್ ಐ ಹ್ಯಾವ್ ಸ್ಪಾಯ್ಲ್ಡ್ ದ ಟ್ರೌಸರ್. ನೋ, ಐ ಹ್ಯಾವ್ ನಾಟ್ ಸ್ಪಾಯ್ಲ್ಡ್ ದ ಟ್ರೌಸರ್. It is correct to me. It is a correct fit to me. Correct costume to me. A fitting costume to me. She seemed to think that he had taken his pair of trousers and that he could not buy himself another. ಅವ್ರು ಹೆಂಗೆ ಗಲಾಟೆ ಮಾಡ್ತಿದ್ದಾರೆ ಅಂತಂದರೆ, ಐ ಹ್ಯಾವ್ ಟೇಕನ್ ಈಸ್ ಲಾಸ್ಟ್ ಪೇರ್ ಆಫ್ ಟ್ರೌಸರ್. ನಿಮ್ಮ ಹತ್ರ ಇದ್ದಿದ್ದು ಒಂದೇ ಒಂದು ಪೇರ್ ಆಫ್ ಟ್ರೌಸರ್ ಆ್ಯಂಡ್ ದಟ್ ಹಿ ಕುಡ್ ನಾಟ್ ಬೈ ಹಿಮ್ಸೆಲ್ಫ್. ಅದನ್ನು ನಾನು ತೊಗೊಂಬಿಟ್ಟಿದ್ದೀನಿ. ಆ್ಯಂಡ್ ಯು ಕುಡ್ ನಾಟ್ ಬೈ ಹಿಮ್ಸೆಲ್ಫ್ ಅನದರ್ ಪೇರ್. ನಿಮ್ಮ ಕೈಲಿ ಇನ್ನೊಂದು ಕೊಂಡ್ಕೊಳ್ಳೋಕ್ಕಾಗಲ್ಲ, ಒಂದೇ ಒಂದಿತ್ತು, ನಾನು ತೊಗೊಬಿಟ್ಟಿದ್ದೀನಿ, ನಿಮ್ಮ ಕೈಲಿ ಇನ್ನೊಂದು ಕೊಂಡ್ಕೊಳ್ಳೋಕ್ಕಾಗಲ್ಲ ಪಾಪ ಅನ್ನೋ ಥರ ಅವರು ಗಲಾಟೆ ಮಾಡ್ತಿದ್ದಾರೆ ನೋಡಿ. ಅಮೇರಿಕನ್ ಲಿಸನ್ ಟು ಹಿಮ್, ಎಸ್, ಕೇಳಿಸ್ಕೊತಾರೆ. ಆ್ಯಂಡ್ ವಾಂಟೆಡ್ ಟು ಕಾಲ್ ದ ಪೊಲೀಸ್ ಟು ಸೆಂಡ್ ಹಿಮ್ ಟು ಜೈಲ್. ಟ್ರೌಸರ್ ತಗೊಂಡು ನಮ್ಮ ಮನೆಯಲ್ಲಿ ನಮಗೆ ಮಾತಾಡ್ತಿದ್ಯಾ, ಪೊಲೀಸ್ ಕರಿತೀನಿ, ಐ ವಿಲ್ ಸೆಂಡ್ ಯು ಟು ಜೈಲಿಗೆ ಕಳಿಸ್ತೀನಿ ಅಂತ. ದೆನ್ ಪೆಪೆ ವಾಸ್ ಎಕ್ಸ್ಟ್ರೀಮ್ಲಿ ಹರ್ಟ್. ಪೊಲೀಸು ಜೈಲ್ ಅಂದಾಗ ಪೆಪೆ ವಾಸ್ ಎಕ್ಸ್ಟ್ರೀಮ್ಲಿ ಹರ್ಟ್, ತುಂಬ ನೋವಾಗಾಯಿತು. ಆ್ಯಂಡ್ ವಾಸ್ ರೆಡಿ ಟು ಕ್ರೈ. ಅಳು ಬಂದ್ಬಿಡ್ತು ಅವನಿಗೆ. ಬಟ್ ಈ ಸ್ವಾಲೋಡ್ ಹಿಸ್ ಟಿಯರ್ಸ್, ಕಣ್ಣೀರನ್ನ ನುಂಗ್ಕೊಂಬಿಟ್ಟ. ಆ್ಯಂಡ್ ಸೆಡ್ ವಿತ್ ಗ್ರೇಟ್ ಡಿಗ್ನಿಟಿ, ತುಂಬ ಘನತೆಯಿಂದ ಹೇಳ್ದ, that if it gave him pleasure to send people to jail, he could do so. If it gives pleasure to you to send people to jail, you may send me to jail, sir. ನಾನು ಜೈಲ್ಗೆ ಹೋಗಿ ರೆಡಿ ಇದ್ದೀನಿ. ನಿಮಗೆ ಜೈಲಿಗೆ ಕಳಿಸೋದು ಸರ್, ಜನರನ್ನು ಸಂತೋಷ ಕೊಡೋದಾರೆ ಕಳಿಸಿ ಸರ್, ಜೈಲ್ಗೆ ಹೋಗಿ ರೆಡಿ ಇದ್ದೀನಿ. ಬಟ್ ಇಫ್ ಯು ವರ್ ಇನ್ ಹಿಸ್ ಪ್ಲೇಸ್ ಯು ವುಡ್ ನಾಟ್ ಡೂ ಸೊ. ಸರ್, ಇಫ್ ಐ ವರ್ ಇನ್ ಯುವರ್ ಪ್ಲೇಸ್, ನಾನು ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ಐ ವುಡ್ ನಾಟ್ ಡೂ ಸೊ, ನಾನು ಹಾಗೆ ಮಾಡಲ್ಲ. ಹಿ ವುಡ್ ಗಿವ್ ಹಿಮ್ ಟು, ನಾನು ಹಾಗೆ ಮಾಡ್ತಿರ್ಲಿಲ್ಲ. ನಾನು ಏನು ಮಾಡ್ತಿದ್ದೆ ಗೊತ್ತಾ, ಅದೇಲಿ ಕಳಿಸ್ತಿರ್ಲಿಲ್ಲ. ಹಿ ವುಡ್ ಗಿವ್ ಹಿಮ್ ಟು, ಒಂದಲ್ಲ, ಒಂದು ತೊಗೊಂಡಿದ್ದೀನಿ ನಾನು ಸುಮ್ಮನೆ. ಈಗ ನಾನೇನು ಮಾಡ್ತೀನಿ, ನಿಮ್ಮ ಜಾಗದಲ್ಲಿದ್ದರೆ ಹಿ ವುಡ್ ಗಿವ್ ಹಿಮ್ ಟು, 2 ಕೊಡ್ತಿದ್ದೆ. ನೀವು ಜೈಲಿಗೆ ಕಳಿಸ್ತೀನಿ ಅಂತೀರಿ, ನಾನು ನಿಮ್ಮ ಜಾಗದಲ್ಲಿ ಇದ್ದಿದ್ರೆ 2 ಕೊಡ್ತಿದ್ದೆ. 2 ಟ್ರೌಸರ್ನ 8 ಅಲ್ಲ, ಬರೀ ಇವತ್ತು 3 ಪೇರ್ಸ್, ಬಹುಶಃ 2 ಅಲ್ಲ. ನನ್ನ ಪರಿಸ್ಥಿತಿಯಲ್ಲಿ ನೀವಿದ್ದು, ನಿನ್ನ ಪರಿಸ್ಥಿತಿಯಲ್ಲಿ ನಾನಿದ್ದಿದ್ರೆ 3 ಕೊಡ್ತಿದ್ದೆ, 3 ಜೊತೆನೇ ಕೊಡ್ತಿದ್ದೆ. ಆಲ್ದೋ ಇಟ್ ವಾಸ್ ಇಂಪಾಸಿಬಲ್ ಟು ವೇರ್ 3 ಪೇರ್ಸ್ ಆಫ್ ಟ್ರೌಸರ್ಸ್ ಅಟ್ ಒನ್ಸ್. ಏನು ಮಾತು ನೋಡಿ ಇದು. ಆಲ್ದೋ ಇಟ್ ವಾಸ್ ಇಂಪಾಸಿಬಲ್ ಟು ವೇರ್ 3 ಪೇರ್ಸ್ ಆಫ್ ಟ್ರೌಸರ್ಸ್ ಅಟ್ ಒನ್ಸ್. ಇಟ್ ವಾಸ್ ಇಂಪಾಸಿಬಲ್ ಟು ಮೂರು ಪೇರ್ ಆಫ್ ಟ್ರೌಸರ್ಸ್ನ ಒಟ್ಟಿಗೆ ಹಾಕ್ಕೊಳ್ಳೋಕ್ಕಾಗುತ್ತಾ? 3 ಒಟ್ಟಿಗೆ ಹಾಕ್ಕೊಳ್ಳೋಕ್ಕಾಗತ್ತಾ? ಒಂದು ತಾನೇ ಹಾಕ್ಕೊಳ್ಳೋದು. ಈಗ ಅವ್ರು ಹಾಕ್ಕೊಂಡಿಲ್ವಾ? ಅದೇನು ಲಾಸ್ಟ್ ಟ್ರೌಸರ್ ಅಂತ ತೊಗೊಂಡಿರೋದು? ಅವ್ರ ಮೈ ಮೇಲೆ ಬಟ್ಟೆ ಇದೆ ತಾನೇ, ಇನ್ನೊಂದು ಕೊಂಡ್ಕೊಳ್ಳೋಕ್ಕೆ ದುಡ್ಡಿದೆ ತಾನೇ. ಅಷ್ಟಿದ್ರೂ ಪೊಲೀಸ್ ಕರಿತೀನಿ, ಜೈಲಿಗೆ ಕಳಿಸ್ತೀನಿ ಅಂದಾಗ ಅದಕ್ಕೆ ಅವ್ನು ಹೇಳ್ತಾನೆ, ನಿಮ್ಮ ಜಾಗದಲ್ಲಿ ಇದ್ದಿದ್ರೆ 1 ಅಲ್ಲ ಸರ್ 2 ಕೊಡ್ತಿದ್ದೆ, 2 ಅಲ್ಲ ಸರ್ 3 ಕೊಡ್ತಾಯಿದ್ದೆ. 3 ಒಟ್ಟಿಗೆ ಹಾಕ್ಕೊಳ್ಳೋಕ್ಕಾಗಲ್ಲ ಅಂತ ಗೊತ್ತು ಸರ್, ಆದರೆ 3 ಕೊಡ್ತಾಯಿದ್ದೆ ಸರ್, ನಾನು 3 ಪೇರ್ ಕೊಡ್ತಿದ್ದೆ ಸರ್. ಎಸ್ಪೆಷಲಿ ಇನ್ ಹಾಟ್ ವೆದರಲ್ಲಿ 3 ಪೇರ್ಸ್ ಆಫ್ ಟ್ರೌಸರ್ ಹಾಕ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಸರ್. ಆದರೂ ನಾನು ಐ ವುಡ್ ಹ್ಯಾವ್ ಗಿವನ್ ಯು 3 ಪೇರ್ಸ್ ಸರ್. ಸರ್, ಇಫ್ ಇಟ್ ಗಿವ್ಸ್ ಯು ಪ್ಲೆಷರ್ ಟು ಸೆಂಡ್ ಮೀ ಟು ಜೈಲ್, ಯು ಮೇ ಸೆಂಡ್ ಮೀ ಸರ್, ಐ ಆಮ್ ರೆಡಿ ಟು ಗೋ.
listening to this, the American burst out laughing. ಅವ್ನ ಮಾತು ಕೇಳಿ ಅಮೇರಿಕನ್ ಕೋಪ ಬಂದಿತ್ತಲ್ಲ, ಎಲ್ಲ ಜರ್ರಂತ ಹೇಳ್ದೈತಿ. ಈ ಬಸ್ಟ್ ಔಟ್ ಲಾಫಿಂಗ್ ಶುರು ಮಾಡ್ತಾರೆ. ದೆನ್ ಹಿ ಗೇವ್ ಪೆಪೆ ಸಮ್ ಚಾಕ್ಲೇಟ್. ಪೆಪೆಗೆ ಚಾಕ್ಲೇಟ್ ಕೊಡ್ತಾರೆ. ಆ್ಯಂಡ್ ಎ ಫ್ರ್ಯಾಂಕ್ ಪೀಸ್, ಒಂದು ಫ್ರ್ಯಾಂಕ್ ಪೀಸ್ ನಾಣ್ಯ ಕೊಡ್ತಾರೆ. ಪೆಪೆ ಬಿಟ್ ಅಟ್ ದ ಕಾಯಿನ್ ಟು ಟೆಸ್ಟ್ ಇಟ್ ಆ್ಯಂಡ್ ಥ್ಯಾಂಕ್ ದ ಡೊನರ್. ಆ ಕಾಯಿನ್ ಒರಿಜಿನಲ್ಲ ಡೂಪ್ಲಿಕೇಟ ಅಂತ ಅವನು ಬಿಟ್ ಇಟ್, ಕಚ್ಚಿ ನೋಡ್ತಾನೆ. ಅದು ಗಟ್ಟಿ ಕಾಯಿನ್ ಅಂದರೆ ಫೇಕ್ ಕಾಯಿನ್ ಎಲ್ಲ ಕೊಟ್ಟಿರೋದು. ಆ್ಯಂಡ್ ಈ ಟೆಸ್ಟೆಡ್ ಇಟ್ ಆ್ಯಂಡ್ ಥ್ಯಾಂಕ್ ದ ಡೋನರ್. ಅವರಿಗೆ ಥ್ಯಾಂಕ್ಸ್, ಧನ್ಯವಾದ ಹೇಳ್ತಾನೆ. ಪೆಪೆ ವಾಸ್ ಇನ್ ದಿಸ್ ವೇ. ಪೆಪೆ ನೋಡಿ, ಎಂಥದೇ ಒಂದು ಆಕ್ವರ್ಡ್, ಡಿಫಿಕಲ್ಟ್, ಕಾಂಪ್ಲೆಕ್ಸ್ ಸನ್ನಿವೇಶವನ್ನು, ಸಿಚುಯೇಷನನ್ನು, ಅನ್ಫೇವರೇಬಲ್ ಸಿಚುಯೇಷನ್ನ ಹಿ ಕ್ಯಾನ್ ಟರ್ನ್ ಟು ಹಿಸ್ ಫೇವರ್. ತನ್ನ ಅನುಕೂಲಕ್ಕೆ ಅವನು ಬದಲಾಯಿಸ್ಕೊಳ್ಳುವಂಥ ಒಂದು ಸ್ಕಿಲ್, ಕೌಶಲ್ಯ, ಒಂದು ಜಾಣ್ಮೆ ಅವನಲ್ಲಿ ಇತ್ತು, ಇಂಟೆಲಿಜೆನ್ಸ್ ಅವನಲ್ಲಿ ಇತ್ತು. ಪೆಪೆ ವಾಸ್ ಅಟ್ ಇಸ್ ಬೆಸ್ಟ್ ವೆನ್ he stood alone somewhere among the rocks, pensively examining their cracks. ಪೆಪೆ ಹೀಗೆ ಉಳಿದ ಸಮಯದಲ್ಲಿ ಏನು ಮಾಡ್ತಿದ್ದ? ಹಿ ಸ್ಟುಡ್ ಅಲೋನ್ ಸಮ್ವೇರ್ ಅಮಾಂಗ್ ದ ರಾಕ್ಸ್, ಎಲ್ಲೋ ಬಂಡೆಗಳ ನಡುವೆ ಸಮುದ್ರದಲ್ಲಿ ನಿಂತಿರ್ತಿದ್ದ. ಹಿ ಯೂಸ್ಡ್ ಪೆನ್ಸಿವ್ಲಿ ಎಕ್ಸಾಮಿನಿಂಗ್ ದರ್ ಕ್ರ್ಯಾಕ್ಸ್ ಆಸ್ ಇಫ್ ರೀಡಿಂಗ್ ದ ಡಾರ್ಕ್ ಹಿಸ್ಟ್ರಿ ಆಫ್ ರಾಕ್ ಲೈಫ್. ರಾಕ್ ಲೈಫ್ನ ಡಾರ್ಕ್ ಹಿಸ್ಟ್ರಿ, ಆ ಕತ್ತಲ ಇತಿಹಾಸವನ್ನು ಓದೋವನಂಗೆ ಆ ಕ್ರಾಕ್ಸನ್ನೇ ನೋಡ್ತಾ ನಿಂತ್ಕೋತಿದ್ದ. ಲುಕಿಂಗ್ ಅಟ್ ಫ್ಲವರ್ಸ್, ಹೂಗಳನ್ನ ನೋಡ್ತಿದ್ದ. ಆ್ಯಂಡ್ ವಾಚಿಂಗ್ ದ ಸೀ, ಸಮುದ್ರ ನೋಡ್ತಿದ್ದ. ಸಮ್ ಅಡಲ್ಟ್ ಸೆಟ್ ಅಬೌಟ್ ಹಿಮ್ ದಟ್ ಹಿ ವಿಲ್ ಬಿ ಅನ್ ಅನಾರ್ಕಿಸ್ಟ್. ಕೆಲವರು ಹೇಳ್ತಾ ಇದ್ರು ಹಿ ವಿಲ್ ಬಿ ಅನ್ ಅನಾರ್ಕಿಸ್ಟ್ ಅಂತ ಹೇಳ್ತಾ ಇದ್ರು. ಸಮ್ ಸೆಡ್ ಪೆಪೆ ವಿಲ್ ಬಿ ಅವರ್ ಪೊಯೆಟ್. ಬೆಳೆಯೋ ಪೈರು ಮೊಳಕೆಯಲ್ಲೇ ಅಂತಾರಲ್ಲ ಹಾಗೆ, ಚಿಕ್ಕ ಮಕ್ಕಳಿರುವಾಗಲೇ ಕೆಲವು ಲಕ್ಷಣಗಳನ್ನ ನೋಡಿ ದೊಡ್ಡವರು ತೀರ್ಮಾನ ಮಾಡ್ತಾರೆ, ಇವನು ಅದಾಗ್ತಾನೆ, ಅದಾಗ್ತಾನೆ ಅಂತ. ನಿಜವಾಗ್ಲೂ ಅವರು ಜಡ್ಜ್ ಮಾಡಿದ ಹಾಗೆ ಸರಿಯಾದ ಒಂದು ಪೋಷಣೆ, ಬೆಂಬಲ, ಸಹಕಾರ ಸಿಕ್ಬಿಟ್ರೆ ಯಾರ್ಯಾರು ಏನೇನೋ ಆಗ್ಬಿಡ್ತಾರೆ, ಮೇಲಕ್ಕೆ ಬರ್ತಾರೆ. ಆದರೆ ಸರಿಯಾದಂಥ ಒಂದು ಗುರ್ತಿಸೋದಿಲ್ಲ, ಐಡೆಂಟಿಫಿಕೇಷನ್ ಆಗಲ್ಲ. ಗುರ್ತಿಸಿದ್ರೆ ಕೂಡ ಹೊಟ್ಟೆ ಕಿಚ್ಚು ಬೆಳೆದು ಬಿಡ್ತಾರೆ ಅನ್ನೋ ಕಾರಣಕ್ಕೆ ತುಳಿಯುವಂಥ ಒಂದು ಮನೋಸ್ಥಿತಿ ಇರುತ್ತೆ. ಇನ್ನೊಂದು ಸರಿಯಾದಂಥ ಸಹಕಾರ ಎಲ್ರಿಗೂ ಸಿಗಲ್ಲ. ಯಾರಿಗೆ ಎಲ್ಲವೂ ಇದೆ ಅವ್ರು ಬೆಳೆಯಲ್ಲ. ಹಲ್ಲಿದ್ದವರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವರಿಗೆ ಹಲ್ಲಿಲ್ಲ. ಇದೆ ನಮ್ಮ ನೋಡಿ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಎಲ್ಲರ ಜೀವನದಲ್ಲಿ ದ್ವಂದ್ವಾಗಿ ಬರ್ತಾ ಇರುತ್ತೆ. ಕೆಲವರು ಹೇಳ್ತಾರೆ ಯು ವಿಲ್ ಬಿ ಅನ್ ಆರ್ಕಿಸ್ಟ್ ಅಂತ ಹೇಳ್ತಾರೆ, ಕೆಲವರು ಹೇಳ್ತಾರೆ ವಿಲ್ ಬಿ ಅವರ್ ಪೊಯೆಟ್ ಅಂತಾರೆ. ಪ್ಯಾಸ್ಕಲಿನೋ ದರ್ ಈಸ್ ಎ ಕ್ಯಾಬಿನೆಟ್ ಮೇಕರ್, ಅವನು ಹೇಳ್ತಾನೆ, ಪ್ಯಾಸ್ಕಲಿನೋ ಅವ್ರ ಊರಲ್ಲಿ ಕ್ಯಾಬಿನೆಟ್ ಮೇಕರ್ ಇದ್ದಾನೆ. ಹಿ ಸೆಡ್, ಐ ಕೋಟ್ ಅಂಡ್ ಅನ್ಕೋಟ್, ಅವರ್ ಚಿಲ್ಡ್ರನ್ ವಿಲ್ ಬಿ ಫಾರ್ ಬೆಟರ್ ದ್ಯಾನ್ ವಿ. ನಮ್ಮ ಮಕ್ಕಳು ನಮಗಿಂತ ಉತ್ತಮವಾಗಿರುತ್ತಾರೆ. ಆ್ಯಂಡ್ ದೇರ್ ಲೈವ್ಸ್ ವಿಲ್ ಬಿ ಬೆಟರ್ ಟು, ಅವರ ಜೀವನಗಳು ಕೂಡ ಉತ್ತಮವಾಗಿರುತ್ತದೆ ಅಂಥೇಳಿ ಅವರು ಹೇಳ್ತಾರೆ. ಆ್ಯಂಡ್ ಇವನ ಬಗ್ಗೆ ಹೀಗೆ ದೇ ಪ್ರಿಡಿಕ್ಟ್ ಸಮಥಿಂಗ್ ಅಬೌಟ್ ಪೆಪೆ. ಪೆಪೆ ತನ್ನ ಮುಂದೆ ಏನೋ ಆಗುವ ಎಲ್ಲ ಲಕ್ಷಣಗಳನ್ನ ಚಿಕ್ಕದ್ರಲ್ಲೇ ತೋರಿಸ್ತಾ ಇದ್ದಾನೆ. I think you have understood the explanation of the story. Here we have come to know about poverty is not a limitation to the talent. ಬಡತನ ಪ್ರತಿಭೆಯನ್ನು ಮುಚ್ಚಾಕಲಿಕ್ಕೆ ಸಾಧ್ಯ ಇಲ್ಲ. ಪೆಪೆ, though he ate weekly once or twice, though he was thin, he could enjoy the nature. There are other things, other side of life to look at. ಯಾವಾಗಲೂ ಬಡತನ ಅದು ಇದು ಅದರಲ್ಲೇ ಕೊಡುತ್ತಾ ಕೂರೋ ಅವಶ್ಯಕತೆ ಇಲ್ಲ. ಜಗತ್ತಿನಲ್ಲಿ ಮನುಷ್ಯನ ಇತಿಮಿತಿಗಳನ್ನ ಮೀರಿದ ಪ್ರಕೃತಿ ನಮಗೆ, ಅಥವಾ ದೇವರು ಅಂತ ಕರಿತೀವಿ ನೀವು ಅದನ್ನು, ಎಲ್ಲರೂ ಅದನ್ನು ಕರೀತಾರೆ. ಇನ್ನೊಂದೇನೋ ಒಂದು ಸೈಡ್ ಇರುತ್ತೆ, ಅದನ್ನು ನೋಡುವಂಥ ಕಲೆ ಚಿಕ್ಕದಿಂದ ಬೆಳೆಸ್ಕೋಬೇಕು. ಪೆಪೆ ಹ್ಯಾಸ್ ದಟ್ ಎಬಿಲಿಟಿ. ದಟ್ಸ್ ವೈ ಪೀಪಲ್ ಹೋಪ್ ಬೆಟರ್ ಫ್ಯೂಚರ್ ಫಾರ್ Pepe, and also Pepe has exhibited his talent in these two stories. How he could, without hurting anybody, can change an unfavorable situation into a favorable one. We have observed this in this story. ಇದು ನಿಮಗೆ ಒಂದು ಮಾರಲ್ ಇರ್ತಕ್ಕಂಥದ್ದು, ಒಂದು ಮೆಸೇಜ್ ಇರ್ತಕ್ಕಂಥದ್ದು. ಎಂಥದೇ ಸನ್ನಿವೇಶ ಇದ್ರೂ ಕೂಡ ಆ ಸನ್ನಿವೇಶವನ್ನು ನಾವು ಎದುರಿಸ್ತಕ್ಕಂಥ ಒಂದು ಕಲೆಯನ್ನು, ಅಂದರೆ ಯಾವುದೇ ರೀತಿಯಲ್ಲಿ
ದುಷ್ಪರಿಣಾಮಗಳಾಗದಂತೆ, ಇವಿಲ್ ಕಾನ್ಸಿಕ್ವೆನ್ಸಸ್ ಆಗದಂತೆ ಹ್ಯಾಂಡ್ಲಿಂಗ್, ಮ್ಯಾನೇಜಿಂಗ್ ದ ಸಿಚುಯೇಷನ್ ಅಂತ ಕರಿತೀವಿ. ಅದನ್ನು ಒಂದು ಕಲೆ ಅಂತ ಹೇಳ್ಬೋದು. ಇಲ್ಲಿ ಪೆಪೆ ಹ್ಯಾಡ್ ಪೊಸೆಸ್ಡ್ ದಟ್ ಆರ್ಟ್. If you have any question or doubt, post in the comment box. Take care. Bye.